ಈಗ ಬರ್ತಾ ಇದೆ ಸ್ಟಾಫ್ಸ್ ಮ್ಯಾಕ್ಸಿಮಮ್ ಪ್ರಾರಂಭ ಆಗಿದೆ. ಆದರೆ ಇಷ್ಟು ಬೇಗ ಇವರು ನೋಂದಣಿ ಕಾರ್ಯ ನಿಲ್ಲಿಸಿರೋದು ಸುಮಾರು ಜನಕ್ಕೆ ಆಘಾತ ತಂದಿದೆ. ಯಾಕೆಂದರೆ ಅವ್ರನ್ನ ಬುಧವಾರ 11 ಗಂಟೆಗೆ ಇದೇ ರೈತ ಭವನದ ಹತ್ರ ಬಂದು ಜಿಲ್ಲಾಧಿಕಾರಿ, ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಸುದ್ದಿ ಮಾಡ್ತಿರೋದು ಅಷ್ಟೇ. ತಾಂಬೇಕಾ ಬೇಡವಾ? ಸರ್ಕಾರಕ್ಕೆ ಸಿದ್ದರಾಮಯ್ಯ ಏನ್ ಹೇಳ್ತೀರಾ? ಸಿದ್ದರಾಮಯ್ಯ ಏನ್ ಹೇಳಕ್ ಇಷ್ಟಪಡ್ತೀರಾ? ರಾಗಿ ತಕೊಂಡ್ರಿ ಸ್ವಾಮಿ, ಸಾಲಗಳು ಮಾಡಿ ಬೆಳೆಗಳಿಕ್ಕಿದ್ದೀವಿ ಅಂತ ಹೇಳ್ತೀವಿ. ಅದೇ ಅಲ್ಲ ಯಾಕೆ ನಾ ತಾಂತ ಇಲ್ವಾ? ಇಂಡಿಯನ್ ತಾಂತ ಇಲ್ವಾ? ಇಂಡಿಯನ್ ತಾಂತ ಇಲ್ಲ, ಈಗ ಕ್ಲೋಸ್ ಆಗಿದೆ. ನಂಬರ್ ಬರ್ಕೊಂಡು ಕಳಿಸ್ತಾರ, ಅವರು ಕ್ಲೋಸ್ ಆಗಿದೆ ಅಷ್ಟೇ. ಅವ್ರ ಪಾಪ ಅವ್ರೇನ್ ಮಾಡ್ತಾರೆ? ಗೌರ್ಮೆಂಟ್ ನಿಲ್ಸ್ಬಿಟ್ಟಿದ್ದಾರೆ. ಗೌರ್ಮೆಂಟ್ ನಿಲ್ಸಿರೋದು ಇವರಲ್ಲ. ಅದಕ್ಕೆ ಈಗ ಸುಮಾರು ಸಾಕಷ್ಟು ಜನ ರೈತರು ಇದ್ದಾರೆ. ಇನ್ನೊಂದ್ಸರಿ ಓಪನ್ ಮಾಡ್ರಿ ಅಂತ ಹೇಳಿ ಸರ್ಕಾರ ಗಮನಕ್ಕೆ ತರೋಣ. ನಾಡ್ದು 11 ಗಂಟೆ ಬಂದ್ರಿ ಇಲ್ಲಿಗೆ. 3 ಗಂಟೆ ಮೇಡಮ್ ಯಾಕೆ ತಂತ ಇಲ್ಲ? ಯಾಕೆ ರೈತರದ್ದು ಇಂಡಿಯನ್ ಕೊಡ್ತಾ ಇಲ್ಲ ಅಂತ? ಹಾ ಅಣ್ಣ, ಯಾರು ಆಫ್ ಮಾಡಿರೋದು? ಗೌರ್ಮೆಂಟ್ ಆಫ್ ಮಾಡಿದ್ರಾ? ಇಲ್ಲ ಇದಕ್ಕೆ ದೊಡ್ಡಬಳ್ಳಾಪುರ ಮಾತ್ರನಾ ಅಲ್ಲ ಅವ್ರ ಸ್ಟಾಪ್ ಆಗ್ಬಿಟ್ಟಿದ್ರಾ? ಅದು ಮೇನ್ ಶನಿವಾರ ಇವತ್ತು 15ನೇ ತಾರೀಕು ಕ್ಲೋಸ್ ಅಲ್ಲ, 3 ಗಂಟೆ 5 ಗಂಟೆ ವಿಡಿಯೋ ಮಾಡಿ ತೋರಿಸ್ತೀನಿ. ಬರ್ರಿ. ಈಗ ಬರ್ತಾ ಇದೆ ಸ್ಟಾಫ್ಸ್ ಮ್ಯಾಕ್ಸಿಮಮ್ ಸರ್ ತಾವು ಪರಿಚಯ ಮಾಡಿ. ನನ್ನ ಹೆಸರು ಪ್ರಸನ್ನ ಅಂತೇಳಿ, ಕರ್ನಾಟಕ ರಾಜ್ಯ ರೈತ ಸಂಘದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ. ಈಗ ರೈತರದು ಇನ್ನೂ ರಾಗಿ ಸಾಕಷ್ಟು ಕೊಡೋರು ಇದ್ದಾರೆ, ಮತ್ತು ಈಗ ಸರ್ಕಾರ ಹಾಗೆ ಸ್ಟಾಪ್ ಮಾಡಿದ್ರಿ. ನಿಮ್ಮ ಅಭಿಪ್ರಾಯ ಏನು ಮಾಡ್ತೀರಿ ಈಗ ನೆಕ್ಸ್ಟ್ ಮುಂದೆ? ಇದು ರೈತರಿಗೆ ಪೂರ್ಣ ಪ್ರಮಾಣದ ರೈತರ ಸಂಖ್ಯೆ ಮುಗಿದೇ ಇರೋದ್ರಿಂದ ಮತ್ತೊಮ್ಮೆ ಅವಕಾಶ ಕೊಡೋದು ನ್ಯಾಯಸಮ್ಮತ. ಯಾಕೆಂದ್ರೆ ಈ ಸರಿ ಕಳೆದ 2 ತಿಂಗಳಿಂದನೂ ಇಂಡೆಂಟ್ ಕೊಟ್ಟಿದ್ದಾರೆ. ಜನಗಳು ರಾಗಿ ನೋಡ್ಕೊಂಡು ಸಮಯ ನಿಗದಿ ಮಾಡ್ಕೊಳ್ಳೋಣ ಅಂತಿದ್ರು, ಎಷ್ಟು ಕ್ವಿಂಟಲ್ ಆಗುತ್ತೆ, ಎಷ್ಟು ಕ್ವಿಂಟಲ್ ತಗೊಳೋದಕ್ಕೆ ಬಿಡೋದಕ್ಕೆ. ಈಗ ರಾಗಿ ಕಟಾವಿಂದ ಈಗ ಪ್ರಾರಂಭ ಆಗಿದೆ. ಆದರೆ ಇಷ್ಟು ಬೇಗ ಇವರು ನೋಂದಣಿ ಕಾರ್ಯ ನಿಲ್ಲಿಸಿರೋದು ಸುಮಾರು ಜನಕ್ಕೆ ಆಘಾತ ತಂದಿದೆ. ಯಾಕೆಂದರೆ ಸುಮಾರು ಜನ ರೈತರು ಇನ್ನು ಎಷ್ಟಾಗುತ್ತೋ ಹೋಗುತ್ತೋ ಅನ್ನೋ ಒಂದು ಇದರಲ್ಲಿದ್ದರು. ಈಗ ಸಡನ್ ಆಗಿ ಇಂಡೆಂಟ್ ಕ್ಲೋಸ್ ಮಾಡಿರೋದು ಕೆಲವರಿಗೆ ಬೇಸರ ತಂದಿದೆ. ಹಾಗಾಗಿ ಮತ್ತೊಮ್ಮೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಅವಕಾಶ ಕೊಟ್ಟು ಇನ್ನೂ 1 ವಾರಗಳ ಕಾಲ ಈ ಅವಧಿನ ವಿಸ್ತರಣೆ ಮಾಡಿ ಇನ್ನೂ ಒಂದು 50,000 ಇಲ್ಲ 1,00,000 ಮೆಟ್ರಿಕ್ ಟನ್ನಷ್ಟು ಹೆಚ್ಚುವರಿಯಾಗಿ ಖರೀದಿ ಮಾಡಬೇಕು ಅಂತೇಳಿ ಸರ್ಕಾರನ ಒತ್ತಾಯ ಮಾಡಬೇಕು ಅಂತ ಇದ್ದೀವಿ. ಆ ನಿಟ್ಟಿನಲ್ಲಿ ಏನು ಅನರ್ಹ ಫಲಾನುಭವಿಗಳಿದ್ದಾರೆ, ಈಗ ಅವಕಾಶ ವಂಚಿತ ಫಲಾನುಭವಿಗಳಿದ್ದಾರೆ, ಅವ್ರನ್ನ ಬುಧವಾರ 11 ಗಂಟೆಗೆ ಇದೇ ರೈತ ಭವನದ ಹತ್ರ ಬಂದು ಜಿಲ್ಲಾಧಿಕಾರಿ, ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಒಂದು ಕೆಲಸ ಮಾಡೋಣ ಅಂತಿದ್ದೀವಿ. ಹಾಗಾಗಿ ಎಲ್ಲ ರೈತರು ಬಂದವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. 11 ಗಂಟೆಗೆ ಬುಧವಾರ 11 ಗಂಟೆಗೆ ಏನು ವಂಚಿತ ರೈತರಿದ್ದಾರೆ ಅವರೆಲ್ಲ ರೈತ ಭವನದ ಹತ್ರ ಬರಬೇಕು ಅಂತೇಳಿ 14ನೇ ತಾರೀಕು 14 ಬುಧವಾರ 11 ಗಂಟೆಗೆ ಏನು ವಂಚಿತ ರೈತರಿದ್ದಾರೆ ಅವರೆಲ್ಲ ಬಂದರೆ ಎಲ್ಲರೂ ಒಟ್ಟಾಗಿ ಸರ್ಕಾರದ ಗಮನಕ್ಕೆ ಮತ್ತೊಮ್ಮೆ ಮನವಿ ಅವಧಿ ವಿಸ್ತರಣೆ ಮಾಡೋ ಥರ ಗಮನಕ್ಕೆ ತರೋ ಅಂತ ಕೆಲಸ ಮಾಡೋಣ ಅಂತಿದ್ದೀವಿ ರೈತ ಸಂಘದಿಂದ. ಹಾಗಾಗಿ ರೈತರಲ್ಲಿ ನಾವು ವಿನಂತಿ ಮಾಡ್ತೀವಿ, ಬುಧವಾರ 11 ಗಂಟೆಗೆ ಎಲ್ಲ ರೈತರು ಇದೇ ರೈತ ಬಂದ ಹತ್ರ ಬರಬೇಕು ಅಂತ. ನೀವೆಲ್ಲ ರೈತರ ರಾಗಿ ಹಾಕೋರಾ? ಈಗ ಸ್ಟಾಪ್ ಆಗಿದೆ. ಇನ್ನೊಂದು 500 ಜನ ಇರ್ಬೋದು ಅಷ್ಟೆಲ್ಲ. ಈ ದೊಡ್ಡಬಳ್ಳಾಪುರದ ಎಷ್ಟಾಗೈತೆ ಈಗ? ದೊಡ್ಡಬಳ್ಳಾಪುರದಲ್ಲಿ 13,000 ಜನ. 13,000. ಹೋದ ವರ್ಷ ಎಷ್ಟಾಗಿತ್ತು? ಹೋದ ಸಲ 13,000. 13,000. ಇನ್ನೂ ಅಷ್ಟೇ ಇರ್ಬೋದು ಅಂದಾಜಿಂದ 600 ಜನ ಇರ್ಬೋದು ದೊಡ್ಡಬಳ್ಳಾಪುರ ತಾಲೂಕಲ್ಲಿ. ನಿಮ್ಮೆಲ್ಲ ಆಗಿದೆಯಾ? ಈಗೆಲ್ಲ ಸ್ಟಾಪ್ ಮಾಡಿದ್ರೆ ಏನು ಮಾಡ್ತೀರಾ? ಈಗ ಅದಕ್ಕೆ ಬುಧವಾರ ದಿವಸ ರೈತ ಸಂಘದಿಂದ ಹೋರಾಟ ಇಟ್ಕೊಂಡವ್ರೆ ಅಲ್ಲ, ಬುಧವಾರ ದಿವಸ ರೈತ ಸಂಘ ಇಂಡಿಯನ್ ಹೋರಾಟ ಇಟ್ಕೊಂಡವ್ರೆ. ದಯಮಾಡಿ ಬುಧವಾರ ದಿವಸ ಬರಬೇಕಲ್ಲ ಹೇಳಿ ನಿಮ್ಮ ರೈತರಿಗೆಲ್ಲ. ನಿಮ್ದೆಲ್ಲ ಆಗಿದೆಯಾ?
ಈಗ ಸರ್ಕಾರ ಇಂಡೆಂಟ್ ಕ್ಲೋಸ್ ಮಾಡಿದ್ರೆ ಹೆಂಗೆ ಈಗ? ನಾವು ಬೇಕೇ ಬೇಕು ಅನ್ನೋ ಬರೇ ಬರ್ತೇವೆ. ನಾವು ಇನ್ಯಾರು ಹಾಕೋಣ ಅದನ್ನ? ಹಾಂ, ಹಂಗ ಬುಧವಾರ ಎಲ್ಲ ಬರ್ತೀರಾ? ಬರ್ತೀವಿ. ಹಂಗ ಬುಧವಾರ ಫೈನ್ ಡೇಟ್ ಆಗಿದೆ ಫೈನಲ್ ಮಾಡೋಣ, ಕೇಳೋದು ಹೆಚ್ಚಿನ ಬಂದ್ರೆ ಚೆನ್ನಾಗಿ ಅಲ್ಲಿ ಕೇಳೋದು ಕೇಳ್ಬಿಡ. ಸ್ನೇಹಿತರೆ. ಇನ್ನು ಅಜಯ್ ರಾಗಿ ಸ್ಟಾಪ್ ಮಾಡ್ಬಿಟ್ಟವ್ರೆ, ಕಾಣ್ತಾ ಇಲ್ಲ. ಅವಾಗ ಏನ್ ಮಾಡ್ತೀರಾ? ನಮ್ ಸೇರಿಲ್ಲ, ನಾವು ಸುಮ್ಮನೆ ಸುದ್ದಿ ಮಾಡ್ತಿರೋದು ಅಷ್ಟೇ. ತಗೊಂಬೇಕಾ ಬೇಡವಾ? ತಕ್ಕೊಬೇಕು ಸ್ವಾಮಿ. ಇಲ್ದಿದ್ರೆ ನಾವು ಸಾಲಗಳು ಹೆಂಗ್ ತೀರ್ಸ್ಬೇಕು? ಸಾಲಗಳು ಹೆಂಗ್ ತೀರ್ಸೋದು? ರಾಗಿ ತಕೊಂಡ್ಲೇಬೇಕು. ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಏನ್ ಹೇಳ್ತೀರಾ? ಸಿದ್ದರಾಮಯ್ಯ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ರಾಗಿ ತಕೊಂಡ್ರಿ ಸ್ವಾಮಿ, ಸಾಲಗಳು ಮಾಡಿ ಬೆಳೆಗ್ಲಿಕ್ಕಿದ್ದೀವಿ ಅಂತ ಹೇಳ್ತೀವಿ. ಅದೇ ಅಲ್ಲ, ಅದೇ ರಾಗಿ ಸ್ಟಾಪ್ ಮಾಡೋದಲ್ಲ, ಅದಕ್ಕೆ ಸ್ಟಾಪ್ ಮಾಡೋಣ. ಬರ್ಸ್ಕೊಳಕ್ಕೆ ಬಂದೆ ಮಾತಾಡಿ. ಏನೆಲ್ಲ ಇಷ್ಟು ಬೇಗ ಸ್ಟಾಪ್ ಮಾಡ್ಬಿಟ್ರೆ ಹಂಗೆ 15ನೇ ತಾರೀಕು ಡೇಟ್ ಕೊಟ್ಬಿಟ್ಟು ಇವತ್ತು ಅಂತ ಎಲ್ಲ ಇವತ್ತು ಬಂದ್ರೆ ಸಾಯಂಕಾಲ ತನಕ ಕ್ಲೋಸ್ ಮಾಡಿದಂಗೆ ಕೊಡ್ಬೇಕು ತಾನೆ. ಅಲ್ಲ, ಇನ್ನು ದೊಡ್ಡ 600 ಜನ ರೈತರು ಇದಾರಂತ ಅಂದಾಜು. ಈಗ ಬರ್ಸ್ಕೊಂಡಿರೋದು ಎಲ್ಲ ಬರ್ಸ್ಕೊಂಡು ಹಾ? ದಯಮಾಡಿ ಇವತ್ತು ಸಾಯಂಕಾಲ ತನಕ ಇದ್ದಿದ್ರು ಸಾಕಾಗಿತ್ತು. ಒಂದು ಗಂಟೆ ಕ್ಲೋಸ್ ಆಗ್ಬಿಟ್ಟದೆ. ಸ್ವಲ್ಪ ದಯಮಾಡಿ ಬುಧವಾರ ದಿವಸ ಬನ್ನಿ, ಕಾರ್ಯಕ್ರಮ ಇದೆ. ಇನ್ನೂ ಸಾಕಷ್ಟು ಜನ ರೈತರು ನೋಂದಣಿ ಮಾಡ್ಕೊಂಡು ಇದ್ದಾರೆ. ಬಟ್ ಅದೆಲ್ಲ ಸತ ರಾಗಿ ಸ್ಟಾಪ್ ಮಾಡೋರಂತೆ. ತಾಂತಾ ಇಲ್ಲ, ಹೆಂಗ್ ಮಾಡ್ತೀರಾ? ರಾಗಿ ತಾಂತಾ ಇಲ್ಲ. ಹಾಂ, ಗೌರ್ಮೆಂಟ್ ನೀವು ಏನಂತ ಹೇಳಕ್ ಇಷ್ಟಪಡ್ತೀರಾ? ಸತ ರಾಗಿ ತಾಂತಾ ಇಲ್ಲ, ಏನ್ ಮಾಡ್ತೀರಾ? ಕಣ್ಕಾಣಿಸಲ್ಲ ನೋಡಿ, ಕಣ್ ಕಾಣಿಸಿರೋರು ಕೂಡ ರಾಗಿ ತಾಂತರಿಂದ ಬಂದವ್ರೆ, ಯಾರನ್ನ ಕರ್ಕೊಂಡು. ಇನ್ನೂ ಈ ಥರ ಎಲ್ಲ ಜಾಸ್ತಿ ಜನ ಇದ್ದಾರೆ. ದಯಮಾಡಿ ಇಂಡಿಯನ್ ತಂದವ್ರು ದಯಮಾಡಿ ಸ್ವಲ್ಪ ಸರ್ಕಾರ ರೈತರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಕೇಳಕ್ಕೆ ಇಷ್ಟಪಡ್ತೀವಿ. ನೀವೇನು ಹೇಳ್ತೀರಣ್ಣ? ನಾವು ರಾಗಿ ತಗೊಳ್ಳಿ ಅಂತ ಬಂದಿದ್ದಾರೆ, ಅವ್ರು ಟೈಕ್ ತಗೊಂತಾ ಇಲ್ಲ. ನಾವು ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈಗ ಅದೇ ಬುಧವಾರ ದಿವಸ ರೈತ ಸಂಘ ಒಂದು ಹೋರಾಟ ಮಾಡಿ ಹಮ್ಕೊಂಡವ್ರೆ, ಎಲ್ಲ ಬರ್ತೀರಾ? ಬರ್ತೀರಿ ಬುಧವಾರ ದಿವಸ 11 ಗಂಟೆಗೆ ಇಲ್ಲಿ ಬರ್ರಿ. ಬರ್ತೀರಿ.